ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮುನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧು ರಾಮಾನುಜಸ್ಯ ಶರಣೌ ಚರಣೌ ಪ್ರಪದ್ಯೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 8ನೇ ತಾರೀಕು ಬುಧವಾರ ಅಮಾವಾಸ್ಯೆ ಇರುವಂಥ ದಿನ. ಅಮಾವಾಸ್ಯೆ ನಿನ್ನೆ ದಿನವೇ ಪ್ರಾರಂಭವಾದದ್ದು. ನಿನ್ನೆ ದಿನ 11 ಗಂಟೆ 55 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ. ಇಂದು 8 ಗಂಟೆ 42 ನಿಮಿಷದವರೆಗೂ ಅಮಾವಾಸ್ಯೆ ಇರುತ್ತೆ. ಅನಂತರದಲ್ಲಿ ಅಮಾವಾಸ್ಯೆ ಇರೋದಿಲ್ಲ. ಬುಧವಾರದ ಅಮಾವಾಸ್ಯೆಗಳು ಬಂದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಯಾವ ವ್ಯವಹಾರಗಳನ್ನು ಆದಷ್ಟು ಪ್ರಯಾಣಗಳನ್ನು ಸ್ಥಗಿತಗೊಳಿಸ್ಕೊಳ್ಳುವಂಥದ್ದು ಅಮಾವಾಸ್ಯೆ ಉತ್ತಮ. ನಂತರದಲ್ಲಿ ಈ ಅಮಾವಾಸ್ಯೆಯ ದಿನ ಹಾಗಾದರೆ ಯಾವ ರೀತಿಯಾದಂತಹ ಗ್ರಹಗತಿಗಳ ಬದಲಾವಣೆಗಳಿದೆ ನೋಡುವಂತಹ ಸಮಯವಾದಲ್ಲಿ, ಮೇಷರಾಶಿಯವರಿಗೆ ಜನ್ಮದಲ್ಲಿ ರವಿ ಅಂಡ್ ಚಂದ್ರ ಮತ್ತು ಶುಕ್ರ ಇಷ್ಟು ಗ್ರಹಗಳ ಪ್ರವೇಶವಿದೆ. ಈ ಪ್ರವೇಶಗಳಿಂದ ಈ ದಿನ ಏನು ತೋರಿಸುತ್ತೆ ಅಂದರೆ, ಚಂದ್ರ ಮತ್ತು ಶುಕ್ರ ಎಲ್ಲಿ ಇರ್ತಾರೋ ಅಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ, ಉಸಿರಾಟದ ತೊಂದರೆ, ಪ್ರಯಾಣದಲ್ಲಿ ತೊಂದರೆ, ಮಾಡುವಂಥ ಕೆಲಸಗಳಲ್ಲಿ ಸಂಕಷ್ಟಗಳು, ಅನಿಷ್ಟಗಳು, ಅಪನಿಂದನೆಗಳು, ಅಪರಾಧಗಳು ಇಷ್ಟೂ ಆಗುವಂಥ ಸನ್ನಿವೇಶಗಳು ಮೇಷರಾಶಿಯಲ್ಲಿರುತ್ತೆ. ಅದರೂ ಸಹ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಈ ಚಂದ್ರ ಮತ್ತು ಶುಕ್ರ ಸೇರಿಕೊಂಡ್ರು ಅಂತಂದರೆ ಅಲ್ಲಿ ಏನಾದರೂ ಒಂದು ಅವಘಡಗಳನ್ನು ಸೃಷ್ಟಿ ಮಾಡ್ತಾರೆ. ಜೊತೆಯಲ್ಲಿ ಅಲ್ಲಿ ಮತ್ತೊಂದು ಗ್ರಹ ಇರುವಂಥದ್ದು ರವಿಗ್ರಹ, ರವಿಚಂದ್ರರ ಮಧ್ಯದಲ್ಲಿ ಶುಕ್ರ ಗ್ರಹ. ಆದ್ದರಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಪ್ರಾತಃ ಕಾಲ ಎದ್ದ ತಕ್ಷಣವೇ ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದು ನಮಸ್ಕಾರಾದಿಗಳನ್ನು ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ನಂತರದಲ್ಲಿ ವೃಷಭ ರಾಶಿಯವರಿಗೆ ಜನ್ಮದಲ್ಲಿ ಗುರುವಿನ ಸ್ಥಾನದಲ್ಲಿ, ಶುಕ್ರನ ಸ್ಥಾನದಲ್ಲಿ ಗುರುವಿದ್ದು ವಿದ್ಯೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಗೊಂದಲ ಮತ್ತು ಅತ್ಯಂತಹ ನಿರೀಕ್ಷೆಯಲ್ಲಿದ್ದಂಥದ್ದು ನಿಮ್ಮ ನಿರೀಕ್ಷೆಗೆ ನಿಮ್ಮ ಊಹೆಯನ್ನು ಸುಳ್ಳು ಮಾಡುವಂಥದ್ದು, ನಿರೀಕ್ಷೆಯಲ್ಲಿ ತಪ್ಪಾದಂಥ ಅರ್ಥೈಸಿಕೊಳ್ಳುವಂತಹ ವಾತಾವರಣಗಳು. ಅಂದರೆ ಓದುವುದಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ಕೊಂಡಿರ್ತೀರಿ, ನಿಮ್ಮ ರಿಸಲ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸಗಳಾಗುತ್ತೆ, ನಿಮ್ಮ ನಿರೀಕ್ಷೆಯೇ ಬೇರೆ, ಬರುವಂಥ ಫಲಿತಾಂಶವೇ ಬೇರೆ, ಆ ರೀತಿಯಾದಂತಹ ವಾತಾವರಣ. ಮಾಡುವಂಥ ಕೆಲಸದಲ್ಲೂ ಕಿರಿಕಿರಿ, ಮನಸ್ತಾಪ, ಬೇಸರ, ಒಂದು ರೀತಿಯಾದಂತಹ ಉಲ್ಲಾಸವಿಲ್ಲದ ವಾತಾವರಣ. ವೃಷಭ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ. ಮಿಥುನ ರಾಶಿಯವರಿಗೆ ಈ ಅಮಾವಾಸ್ಯೆಯೂ ಸಹ ಅವ್ರಿಗೂ ಸಹ ಅಷ್ಟೇನು ಒಳಿತನ್ನು ಮಾಡುವಂಥದ್ದೇನು ಕಾಣ್ತಾ ಇಲ್ಲ. ಯಾಕೆ ಅಂತ ಅಂದರೆ, ವ್ಯವಹಾರದಲ್ಲಿ ಸಂಕಷ್ಟಗಳು ಬರುತ್ತೆ, ಮಾಡುವಂಥ ಕೆಲಸದಲ್ಲಿ ನಷ್ಟಗಳು ಬರುತ್ತೆ, ಸಮಸ್ಯೆಗಳು, ಗೊಂದಲಗಳು, ಅತಿಯಾದಂಥ ಸುತ್ತಾಟಗಳು, ಅಲೆದಾಟಗಳು, ಯಾವುದು ಸಹ ಕೈಗೂಡದಲ್ಲಿರುವಂತಹ ವಾತಾವರಣಗಳು, ಮನೆಗೆ ಬಂದರೆ ಸಣ್ಣ ಸಣ್ಣ ಅಹಿತಕರವಾದಂತಹ ಕಹಿಯ ವಾತಾವರಣಗಳು. ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡೋದ್ರಿಂದ ಅನುಕೂಲತೆಗಳನ್ನು ನೋಡ್ತೀರಿ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದಿದೆ. ನಿಮ್ಮ ಆಲೋಚನೆಗಳು ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲೂ ಚೇತರಿಕೆ ಆಗುತ್ತೆ. ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣ ಅಂತೂ ಸೃಷ್ಟಿಯನ್ನು ಮಾಡುತ್ತೆ. ಆದರೂ ಜನ್ಮ ಅಧಿಪತಿಯಾದಂತಹ ಚಂದ್ರಗ್ರಹ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡೋದ್ರಿಂದ ಇವತ್ತು ಕರ್ಕಾಟಕ ರಾಶಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳಬಹುದು, ಭಯದ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಬಹುದು. ಜಾಗರೂಕತೆಯನ್ನು ವಹಿಸಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಸಹ
ನಿಮಗೆ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು, ಮತ್ತು ಇಲ್ಲ ಸಲ್ಲದ ಅಪವಾದಗಳು, ಅಪನಿಂದನೆಗಳು, ಸಣ್ಣ ಪುಟ್ಟ ಘರ್ಷಣೆಗಳು, ಮತ್ತು ಯಾರೋ ಮಾಡಿದ ತಪ್ಪಿಗೆ ನಮ್ಮನ್ನು ಹೊಣೆಗಾರಿಕೆಯನ್ನಾಗಿ ಮಾಡುವಂತಹ ವಾತಾವರಣಗಳಾಗಬಹುದು. ಜಾಗರೂಕತೆಯನ್ನು ವಹಿಸಿ. ನಂತರದಲ್ಲಿ ಕನ್ಯಾ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕೆಲಸದಲ್ಲಿ ನೆಮ್ಮದಿ ಇದೆ, ಒಂದು ರೀತಿಯಾದಂತಹ ತೃಪ್ತಿಕರವಾದಂತಹ ವಾತಾವರಣ ಇದೆ. ನಿಮ್ಮನ್ನು ಕಂಡಾಗ ಪ್ರೀತಿಸುವಂಥವರು, ಆರಾಧಿಸುವಂಥವರು, ನಿಮ್ಮನ್ನು ಹೊಗಳುವಂಥವರು, ನಿಮ್ಮ ಒಳ್ಳೆಯತನವನ್ನು ಮೆಚ್ಚಿಕೊಳ್ಳುವಂಥವರು ತುಂಬ ಜನ ಸಿಗ್ತಾರೆ. ತುಂಬ ಅನುಕೂಲಕರವಾಗುತ್ತೆ ಕನ್ಯಾ ರಾಶಿಯವರಿಗೆ. ಅದೇ ರೀತಿಯಾಗಿ ತುಲಾ ರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸನ್ನು ಕಳ್ಕೊಳ್ಳುವಂಥದ್ದು, ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು, ಬೇಸರದ ವಾತಾವರಣಗಳು, ಜೊತೆಯಲ್ಲಿ ಸ್ವಲ್ಪ ಅವಮಾನಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗೃತೆಯನ್ನು ವಹಿಸಿ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ. ನಿಮ್ಮ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಗಳು, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು, ಮದುವೆ ಮುಂಜಿಗಳ ಮಾತುಕತೆಗಳು, ಅದರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು, ಮುಂದಿನ ಏಳಿಗೆ, ಮುಂದಿನ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಸಿದ್ಧತೆ ಮತ್ತು ಪ್ಲ್ಯಾನ್ ಮಾಡಿಕೊಳ್ಳುವಂತಹ ವಾತಾವರಣ ನಿಮ್ಮದಾಗಿರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಬರಬೇಕಾಗಿರುವಂಥ ಹಣಕಾಸಿನ ವ್ಯವಹಾರಗಳು ಚೆನ್ನಾಗಿದೆ. ಆರೋಗ್ಯ ಚೇತರಿಕೆ ಇದೆ. ಕುಟುಂಬದಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಇದೆ. ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ವಾತಾವರಣ ಅಂತೂ ನಿಮಗೆ ಈ ದಿನ ಅನುಕೂಲವನ್ನು ಮಾಡಿಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ಕೋಪ ಶಮನವಾಗಿದೆ. ಧೈರ್ಯದ ಮಾತುಗಳು, ಧೈರ್ಯವಾಗಿ ಕೆಲಸ ಮಾಡುವಂಥದ್ದು, ಸಾಲ ಮತ್ತು ಬೇರೆ ಬೇರೆಯಾದಂತಹ ಶತ್ರುಬಾಧೆಗಳು, ಇವೆಲ್ಲವನ್ನು ಸಹ ಎದುರಿಸುವಂತಹ ವಾತಾವರಣ ಅಂತೂ ನಿಮಗೆ ಬೆಳ್ಕೊಂಬರ್ತಾ ಇದೆ. ಒಂದು ರೀತಿಯಾದಂಥ ಮಂಡುತನ ನಿಮ್ಮಲ್ಲಿ ಬೆಳೆದಿದೆ. ಅದರಿಂದ ಏನೇ ಸಮಸ್ಯೆಗಳು ಬಂದರೂ ಸಹ ಅದು ಜಾಗರೂಕತೆಯಿಂದ, ಜಾಣ್ಮೆಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ವಾತಾವರಣ ಮಕರ ರಾಶಿಯವರಿಗಿದೆ. ಮತ್ತು ಕುಂಭರಾಶಿಯವರಿಗೂ ಸಹ ಸ್ವಲ್ಪ ಈ ದಿನ ನಿಮಗೆ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ. ದುಡುಕು ಸ್ವಭಾವ, ಮತ್ತು ಹಿಂದೆ ಮುಂದೆ ನೋಡದಲ್ಲೇ ಮಾತನಾಡುವಂಥದ್ದು, ಮಾತನಾಡಿದ ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು, ಇವೆಲ್ಲವೂ ಸಹ ಇರುತ್ತೆ. ಯಾರೋ ಇನ್ನೊಬ್ಬರು ಚಾಡಿ ಮಾತುಗಳನ್ನು ಕೇಳಿ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಮಾಡೋಕ್ಕೆ ಹೋಗಬೇಡಿ. ಏನೇ ಬಂದರೂ ಸಹ ನಿಧಾನವಾಗಿ ವಿಶ್ಲೇಷಣೆ ಮಾಡಿ, ಪರಿಶೀಲನೆಯನ್ನು ಮಾಡಿ ಮಾತನಾಡಬೇಕು. ಅನುಕೂಲವಾಗುತ್ತೆ ಅಂತ ಹೇಳ್ತಾ ಸ್ವಲ್ಪ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಯವರೆಗೂ ಸಹ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು, ನೆನಪಿನ ಶಕ್ತಿ ಕಡಿಮೆ, ಬುದ್ಧಿ ಚಂಚಲ, ಅದೇ ರೀತಿಯಾಗಿ ಅಪಘಾತಗಳು, ವಾಹನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಗೊಂದಲಗಳು, ದುಡುಕು ಸ್ವಭಾವ, ಸ್ವಲ್ಪ ನೋವು, ಮನಸ್ಸಿಗೆ ಮತ್ತು ದೇಹಕ್ಕೂ ನೋವುಗಳಾಗುವಂಥ ಸನ್ನಿವೇಶಗಳು, ಅತಿಯಾದಂತಹ ಪ್ರೀತಿಗೆ ಪಾತ್ರರಾದಂಥವರು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸನ್ನಿವೇಶಗಳಾಗಬಹುದು. ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಈ ದಿನ ಬುಧವಾರ ಆಗಿತ್ತು. ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇವೆ. ನಾಳೆಯ ದಿನ ನೋಡಿ 9ನೇ ತಾರೀಕು ವಿಶೇಷವಾದಂತಹ ಗುರುವಾರ, ಅದಲ್ಲೂ ಸಹ ಪಾಡ್ಯದ ದಿನ, ಮತ್ತು ಮಾರನೇ ಬೆಳಗ್ಗೆ ಅಕ್ಷಯ ತೃತೀಯ ಬರುವಂತಹ ವಾತಾವರಣ ದಿನ. ನಾಳೆ ದಿನ ಏನಿದೆ ನೋಡೋಣ. ಇವತ್ತಿನ ಕಾರ್ಯಕ್ರಮಕ್ಕಂತೂ ಮಂಗಳವನ್ನು ಹಾಡೋಣ. ನಮಸ್ಕಾರ.